ಏನು ಜಬ್ಬಾರ್ ಸಾಹೇಬರು ಉಚ್ಚಾಟನೆ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ತಾವೆಲ್ಲರೂ ಇವತ್ತು LED ಮುಖಾಂತರ ಯಾವ ರೀತಿ ಪಕ್ಷದ ವಿರುದ್ಧ ಚಟುವಟಿಕೆ ನಡೆಸಿದರೆ ಅವೆಲ್ಲ ತಮ್ಮ ಗಮನಕ್ಕೆ ಬಂದಿದೆ. SIR ಒಂದು ರೂಪದಲ್ಲಿ ಯಾವ ರೀತಿ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ದಾರಿ ತಪ್ಪಿಸಿದರೋ ಅದೇ ರೀತಿ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೋಸ್ಕರ ಪಕ್ಷದ ಒಂದು ಪಕ್ಷಕ್ಕೆ ಒಂದು ಡ್ಯಾಮೇಜ್ ಮಾಡಕ್ಕೆ ಅದೇ ರೀತಿ ಒಂದು ಇಡೀ ರಾಜ್ಯದಲ್ಲಿ ಹುನ್ನಾರ ನಡೀತಾ ಇದೆ. ನಾನು ಯಾವ ಜಬ್ಬಾರ್ ಸಾಹೇಬರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ, ನಾನು ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಸ್ವಾಗತ ಮಾಡಿದ್ದೇನೆ. ಮತ್ತೆ ನಾನು ಹೇಳಿಕೆಯನ್ನು ಕೊಟ್ಟಿದ್ದೇನೆ, ಯಾವ ಕಾರಣಕ್ಕೂ ಅವರಿಗೆ ಪಕ್ಷಕ್ಕೆ ವಾಪಸ್ ತಗೋಬಾರ್ದು. ಮತ್ತೇನಾದ್ರು ಅವ್ರಿಗೆ ವಾಪಸ್ ತಗೊಂಡ್ರೆ ನಾವು ದಾವಣಗೆರೆ ಜಿಲ್ಲೆಯಾದಂತ ಪ್ರತಿಭಟನೆ ಮಾಡ್ತೀವಿ, KPCC ಹತ್ರ ಹೋಗಿ ಘೇರಾವ್ ಮಾಡ್ತೀವಿ ಅಂತ ಹೇಳಿ ನಾನು ಮುಂಚೆ ಹೇಳಿದ್ದೇನೆ. ಯಾವಾಗ SIR ರೂಪದಲ್ಲಿ ಅವರು ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದರು ಅವತ್ತಿನ ದಿವಸನೇ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. ಅದೇ ರೀತಿ ಈಗ ರಾಜ್ಯದಲ್ಲಿ ಜಬ್ಬಾರ್ ಸಾಹೇಬ್ರ ಪರವಾಗಿ ಇಲ್ಲ, ಜಬ್ಬಾರ್ ಸಾಹೇಬ್ರಿಗೆ ಪಕ್ಷದ ತಗೋಬೇಕು, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷದವರು ದ್ರೋಹ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಯಾರು ಅವ್ರ ಪರವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮುಖಂಡರಿಗೆ ದಯಮಾಡಿ ನೀವು ಏನು ಜಬ್ಬಾರ್ ಸಾಹೇಬ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀರೋ, ಅವರು ಉಚ್ಚಾಟಿತ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಜಬ್ಬಾರ್ ಸಾಹೇಬರು, ವಿಧಾನ ಪರಿಷತ್ ಸದಸ್ಯರು, ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ತಮ್ಮಲ್ಲಿ ಕೇಳುವುದೇನೆಂದ್ರೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರಿಂದಾನು ಉಚ್ಚಾಟನೆ ಮಾಡಬೇಕು. ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ, ದಯಮಾಡಿ ಏನ್ ನೀವು ಜಬ್ಬಾರ್ ಸಾಹೇಬ್ರ ಪರವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದೆ ಅವರಿಗೆ ವಾಪಸ್ ತಗೋಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ಸಮಾಜದ ಹಿತಚಿಂತಕರು, ಕೆಲವು ಮೌಲ್ವಿಗಳು, ಕೆಲವು ಬುದ್ಧಿಜೀವಿಗಳು ದಯಮಾಡಿ ಏನು ಇಡೀ ರಾಜ್ಯದಾಗೆ ಕಾಂಗ್ರೆಸ್ ಪಕ್ಷ ಎಷ್ಟು ಒಂದು ಸೌಲಭ್ಯಗಳನ್ನು ಕೊಟ್ಟಿದೆ. ಹೋದ ಸತಿ ಬಜೆಟ್ನಾಗೆ ಸುಮಾರು 4,227 ಕೋಟಿ ಬಜೆಟ್ ಅನುದಾನ ಅಲ್ಪಸಂಖ್ಯಾತರಿಗೆ ಕೊಟ್ಟಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರ ಒಂದು ಏನ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ, ಅಲ್ಪಸಂಖ್ಯಾತರಿಗೆ ಎಲ್ಲೂ ಕೈ ಬಿಟ್ಟಿಲ್ಲ. ತಾವು ಜಬ್ಬಾರ್ ಸಾಹೇಬ್ರ ಪರವಾಗಿ ಹೇಳ್ತಿರಲ್ಲ, ಇದೇ ಈ ಕೆಲವು ಕೋಮುವಾದಿಗಳು ಬಿಜೆಪಿಯವರಾಗಿರ್ಬೋದು, RSS ಆಗಿರ್ಬೋದು, ಅವ್ರು ಹೇಳ್ತಾರೆ ನೀವು ದೇಶ ವಿರೋಧಿ ಅಂತ ಹೇಳಿ. ನಿಮ್ಗೆ ಆವಾಗ ಎಲ್ಲಿ ಹೋಗಿತ್ತು? ನೀವು ಜಬ್ಬಾರ್ ಸಾಹೇಬ್ ಪರವಾಗಿ ಹೇಳ್ತಾ ಇದ್ದೀರಲ್ಲ, ಆವಾಗ ನೀವು ಎಲ್ಲಿ ಹೋಗಿದ್ರಿ? ಆವಾಗ ಸಮಾಜದ ಪರವಾಗಿ ನೀವು ಚಿಂತಕರಿದ್ದಾಗ ಸಮಾಜದ ಪರವಾಗಿ ಮಾತಾಡಬೇಕಾಗಿತ್ತು. ಮತ್ತೆ ರಿಸರ್ವೇಶನ್ ಆ ವಿಚಾರ ಬಂದಾಗ ನೀವು ಧ್ವನಿ ಎತ್ತಲಿಲ್ಲ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಲಿಲ್ಲ. ಈಗ ನೀವು ಜಬ್ಬಾರ್ ಸಾಹೇಬ್ರ ಬಗ್ಗೆ ಬಹಳ ಅನುಕರಣೆ ಮಾಡ್ತಾ ಇದ್ರಿ, ಇದು ಸರಿಯಲ್ಲ. ಯಾರದೇ ಒಂದು ಒತ್ತಾಯಕ್ಕೆ ಒಳಗಾಗಿ ನೀವು ಈ ರೀತಿ ಮಾಡಬಾರ್ದು. ಯಾವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಶಾಮನೂರು ಮಲ್ಲಿಕಾರ್ಜುನ್ ಆಗಿರ್ಬೋದು, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಕುಟುಂಬ ಯಾವತ್ತು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಪರವಾಗಿದೆ. ಯಾವತ್ತು ಅಲ್ಪಸಂಖ್ಯಾತರಿಗೆ ಅವ್ರು ಕೈ ಬಿಡಲ್ಲ, ಅಲ್ಪಸಂಖ್ಯಾತರು ಅವ್ರಿಗೆ ಕೈ ಬಿಡಲ್ಲ. ದಯಮಾಡಿ ಈ ಮಾತನ್ನು ಮನದಲ್ಲಿ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ಅವ್ರ ಬಗ್ಗೆ ಮಾತಾಡೋದಿದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕಂತ ಹೇಳಿ ನಾನು ಈ ಮೂಲಕ ಮನೆ ಕಳ್ಕೊಳ್ತಾ ಇದ್ದೇನೆ. ಏನು ಜಬ್ಬಾರ್ ಸಾಹೇಬರು ಉಚ್ಚಾಟನೆ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ.